ಬಿಟ್ಟು ಹೋಗದಿರಯ್ಯ ರಾಘವನಿ ಎನ್ನ ಬಿಟ್ಟು ಹೋಗದಿರಯ್ಯ ಈಗ ಬಂದಳು ರಾಕ್ಷಸಿ ಈಗ ಬಂದಳು ರಾಕ್ಷಸು ಕೂಗುತ್ತಾಳೆ ಆರ್ಭಟಿಸಿ ರಕ್ಕಸಿ ಕೂಗುತ್ತಾಳೆ ಆರ್ಭಟಿಸಿ ಲಕ್ಷ್ಮಣ ತಾನೆಲ್ಲಿದ್ದಾನೋ ರಕ್ಕಸಿಯ ಕಂಡನೇನೋ ಲಕ್ಷ್ಮಣ ತಾನೆಲ್ಲಿದ್ದಾನೋ ರಾಕ್ಷಸಿಯ ಕಂಡನೇನೋ ರಾಕ್ಷಸಿಯ ಕಂಡನೇನೋ ದಾಕ್ಷಿಣ್ಯವಿಲ್ಲದೆ ನಮ್ಮ ರಕ್ಷಿಸುವಳು ನೋಡು ನೀನು ದಾಕ್ಷಿಣ್ಯವಿಲ್ಲದೆ ನಮ್ಮ ಭಕ್ಷಿಸುವಳು 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 ನೋಡು ನೀನು ರಾಘವ ನೀ ಎನ್ನ ಬಿಟ್ಟು ಹೋಗದಿರಯ್ಯ ರಾಘವ ನೀ ಎನ್ನ ಬಿಟ್ಟು ಹೋಗದಿರಯ್ಯ ರಾಘವ ಏನಾಗಿದೆಯಾ ನಿನಗೆ? ಕಿವಿಗೊಟ್ಟು ಕೇಳಿ ಸ್ವಾಮಿ. ಆ ಕರ್ಕಶವಾದಂತಹ ದನಿಯು ಕೇಳಿಸುತ್ತಾ ಇದೆ. ಆ ಕರ್ಕಶವಾದಂತಹ ದನಿಯು ಕೇಳಿದ ಕ್ಷಣ ಎಂಥವರ ಎಂಟನೆಯ ಎದೆಯಾದರೂ ಒಮ್ಮೆ ತಲ್ಲಣಿಸಬೇಕು. ಹೌದು, ಅದನ್ನ ಕೇಳಿದ ಕ್ಷಣ ನನ್ನ ಮೈಯೆಲ್ಲ ಕಂಪಿಸುತ್ತಾ ಇದೆ ಭಯದಿಂದಾಗಿ. ಲಕ್ಷ್ಮಣನು ಎಲ್ಲಿದ್ದಾನೋ ಏನು, ಆ ದಾನವಿಯ ಕಂಡದೇನು, ಹೆದರಿಕೊಂಡು ಎಲ್ಲಿ ಅಡಗಿದ್ದಾನೋ ಏನು. ಸ್ವಾಮಿ ಸ್ವಾಮಿ ಈಗ 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 ಬರ್ತಾಳೆ ಸ್ವಾಮಿ ಅವಳು ರಕ್ಕಸಿ ನುಂಗಿ ಬಿಡ್ತಾಳೆ ಸ್ವಾಮಿ, ನುಂಗಿ ಬಿಡ್ತಾಳೆ. ಭಯಪಡಬೇಡ ಸೀತೆ, ಭಯಪಡಬೇಡ. ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲ ಜಾತೆ ಅಂಜಬೇಡಲೆ ಸೀತೆ ಅಂಜಬೇಡಲೆ ಸೀತೆ ಮಿಥಿಲೇಂದ್ರ ಕುಲ ಜಾತೆ ಮಿಥಿಲೇಂದ್ರ ಕುಲ ಜಾತೆ ಭಂಜಿಸುವೆ ರಕ್ಕಸಿಯೋ ನಾ ಭಂಜಿಸುವೆ ಭಂಜಿಸುವೆ ನಾ ಭಂಜಿಸುವೆ ರಕ್ಕಸಿಯೋ ಕುಂಜರ ಗಮನೇ ಓ ಕುಂಜರ ಗಮನೇ ಕಣ್ಣ ಮುಚ್ಚಿಕೋ ನೀನು ಕಣ್ಣ ಮುಚ್ಚಿಕೋ ನೀನು ಕಂಡ ಅಂಜುವೆ ಅವಳ ಕಂಡರೆ ಅಂಜುವೆ 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 ಅವಳ ಹೆಣ್ಣು ಮೂಳಿಯ ಕೊಂದು ಹೆಣ್ಣು ಮೂಳಿಯ ಕೊಂದು ಮಣ್ಣ ಕೂಡಿಸುವೆ ಮಣ್ಣ ಕೂಡಿಸುವೆ ಮಣ್ಣ ಕೂಡಿಸುವೆ ಅರ್ಥ ಆಗಿದೆ ನನಗೆ. ಕೈಯಲ್ಲಿರುವಂತಹ ಕಾರ್ಮುಖಗಳನ್ನು ಹಿಡಿದು ಕತ್ತು ಬಿಡಿಸುವುದಕ್ಕೆ ಮುಂದಾಗಿ ಹೋದಾಗ ನನ್ನ ಕೈ ಹಿಡಿದು ಕಣ್ಣೀರ್ಗರೆದು ಹೋಗಬೇಡಿ ಸ್ವಾಮಿ ಎನ್ನುವಂತಹ ನಿನ್ನ ಧ್ವನಿ ಯಾಕೆ ಅಂತ ಕೇಳಿದ್ರೆ, ದೂರದಲ್ಲಿ ಕೇಳಿ ಬಂದಿರುವಂತಹ ಆ ಒಂದು ಕರ್ಕಶವಾಗಿರುವಂತಹ ಅಟ್ಟಹಾಸಭರಿತವಾಗಿರುವಂತಹ ಭಯವನ್ನು ಉತ್ಪತ್ತಿ ಮಾಡುವುದಕ್ಕೆ ಕಾರಣಬಹುದಾದಂತಹ ಒಂದು ಸ್ವರ ನಿನ್ನನ್ನು ಧತೆಗೆಡಿಸಿದೆ.
ಹೇಳುವುದರಲ್ಲಿ ಅನುಮಾನ ಇಲ್ಲ. ಸೀತೆ, ಸ್ವಾಮಿ ಯೋಚನೆ ಮಾಡಿ ನೋಡು. ಏನು? ಯಾವುದೇ ಒಂದು ವಿಷಯವೇ ಆಗಿದ್ರೂ ಕೂಡ ಅನಿರೀಕ್ಷಿತವಾಗಿ ಉಂಟಾಗಬಹುದಾದಂತಹ ಘಟನೆ ನಮಗೆ ಆಪತ್ತನ್ನು ಅಪಾಯವನ್ನು ತಂದೊಡ್ಡುತ್ತದೆ. ಸರಿ. ಹೌದೇನೆ? ಸರಿ. ಕತ್ತಲೆಯಲ್ಲಿ ಸಂಚರಿಸುವಂತಹ ಹೊತ್ತಿಗೆ ಕಪ್ಪು ಬಂಡೆಯನ್ನು ಕಂಡಾಗ ಹಾ. ಅಯ್ಯೋ ಕರುಣೆ ಇರಬಹುದು ಎನ್ನುವಂತಹ ಭಯ ಉಂಟಾಗ್ತದೆ. ಸರಿ. ಅದೇ ಕರುಣೆ ಇಲ್ಲ, ಅದು ಕಪ್ಪು ಬಂಡೆ ಎಂದಾಗ ಧೈರ್ಯ ಬರುವುದಿಲ್ಲವೇ? ಖಂಡಿತವಾಗಿ ನಾನು ಬರ್ತದೆ. ಯಾಕೆ ಈ ಮಾತನ್ನು ಹೇಳ್ತೇನೆ? ಯಾಕೆ ಹೇಳಿದಿರಿ? ಋಷಿಮುನಿಗಳು ನಮ್ಮನ್ನ ಸೂಚನೆ ಕೊಟ್ಟು ಕಳುಹಿಸಿಕೊಡುವಂತಹ ಸಂದರ್ಭದಲ್ಲಿ ಹಾ. ಪಂಚವಟಿ ಪ್ರದೇಶ ಎನ್ನುವಂತಹದ್ದು ನಿಶ್ಚಿಂತೆಯ ನೆಲೆಬೀಡದಾಗಿರುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ. ದುಷ್ಟವಾಗಿರುವಂತಹ ರಕ್ಕಸರಲ್ಲಿದ್ದಾರೆ. ಹಾ. ಅನೇಕ ಕ್ರೂರಸರುವಂತಹ ರಕ್ಕಸಿಯರು ಅಲ್ಲಿ ವಾಸವಾಗಿದ್ದಾರೆ. ಹಾ. ವಿಕಾರವೂ ವಿಚಿತ್ರವೂ ವಿಶೇಷ ಶಕ್ತಿ ಸಂಪನ್ನವಾಗಿರುವಂತಹ ರಕ್ಕಸರ ಮೂಲ ಸ್ಥಾನವೇ ಅದಾಗಿದೆ ಹಾ. ಎನ್ನುವ ಹಾಗೆ ಹೇಳಿದ್ದ. ಅದಕ್ಕಾಗಿಯೇ ಮಂತ್ರಾಸ್ತ್ರವನ್ನು ನನ್ನ ಕೈಗೆ ಕೊಡುವುದರ ಮೂಲಕವಾಗಿ ಹಾ. ಆಶೀರ್ವದಿಸಿ ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾರೆ. ಸರಿ. ಬರುವಂತಹ ಸಂದರ್ಭದಲ್ಲಿ ಇದು ಕೂಡ ಸುಭದ್ರವಾಗಿರುವಂತಹ ಸ್ಥಳ, ಬದುಕಿಗಲ್ಲ ಅನ್ನೋದು ತಿಳಿದ ಸಂಗತಿ ತಾನೆ. ಹೌದು. ಆಗಾಗ ಇಲ್ಲಿ ಕೇಳಿ ಬರುತ್ತಿರುವಂತಹ ಸ್ವರಗಳೆಲ್ಲವೂ ಹಾ. ರಕ್ಕಸರದೇ ಆಗಿರ್ತದೆ. ಅದು ಹೌದು. ಒಂದು ರೀತಿ ಅಭ್ಯಾಸ ಆಗಿ ಹೋಗಿದೆ ನಮಗೆ. ಹಾ. ಹೌದಾ? ಹಾಗಿದ್ರೂ ಕೂಡ ಇವತ್ತಿನ ಸ್ವರ ಎನ್ನುವಂತಹದ್ದು ಭಯಕ್ಕೆ ಕಾರಣವಾಗಿದೆ. ಇದುವರೆಗೆ ಕೇಳಿರದ ಸ್ವರ ಹೌದು. ಅಂತಹ ಕರ್ಕಶದ ಸ್ವರದಲ್ಲಿದೆ. ಹಾ. ಹಾಗಾಗಿಯೇ ಭಯ ಮೂಡಿತು ಸ್ವಾಮಿ. ಎಂತವರ ಮನಸ್ಸಿನಲ್ಲಿ ಆದರೂ ಭೀತಿ ಅಲೆಯನ್ನು ಉಂಟು ಮಾಡುವಂತಹ ಆ ಸ್ವರವನ್ನು ಕೇಳಿ ಹಾ. ನೀನು ಧೃತಿಗೆಟ್ಟು ಹಾ. ಹೋಗಬೇಡಿ ಸ್ವಾಮಿ ಅಂತ ನನ್ನನ್ನು ಹೋಗರಿಯುವುದು ಹೇಳಿದುಕೊಡ್ತಾ ಇದ್ದೀಯ. ಹಾ, ಹಾ. ಸೀತೆ, ಸ್ವಾಮಿ. ನನ್ನ ಉದ್ದೇಶ ಎನ್ನುವುದಾದ್ರೂ ಇಲ್ಲಿ ಏನು ಹೇಳು? ಏನು? ವನವಾಸಕ್ಕೆ ಬರುವಂತಹ ಸಂದರ್ಭದಲ್ಲಿ ನಿನ್ನನ್ನು ನಾನು ಸೂಚಿಸಿದವನಾಗಿದ್ದೆ. ಹಾ. ವನವಾಸ ಎನ್ನುವಂತಹದ್ದು ನೀನು ನಿರೀಕ್ಷೆ ಮಾಡಿದ ಹಾಗೆ, ನೀನು ತಿಳುವಳಿಕೆ ಮಾಡಿಕೊಂಡ ಹಾಗೆ ಹಾ. ಅದು ಪ್ರೇಕ್ಷಣೀಯವೂ ರಂಜನೀಯವೂ ಆಗಿರುವಂತಹ ಸ್ಥಳ ಅಲ್ಲ. ಅಲ್ಲಿಗೆ ಹೋಗಬೇಕಾದ್ರೆ ಅನೇಕ ಕಷ್ಟಗಳನ್ನು ಸಹಿಸಬೇಕಾಗಿರ್ತದೆ ಎನ್ನುವ ಹಾಗೆ ಆ ಸಂದರ್ಭದಲ್ಲಿ ನನಗೇ ಧೈರ್ಯವನ್ನು ಹೇಳಿ ನೀನು ನನ್ನ ಜೊತೆಯಲ್ಲಿ ಬಂದವಳು. ಸರಿ. ಇಷ್ಟು ವರ್ಷ ನನ್ನ ಜೊತೆಗೆ ಕಾಲ ಕಳೀತಾ ಇದ್ರು ಕೂಡ ಹಾ. ಧೈರ್ಯಗೆಡದೆ ಮುಂದುವರೆದು ಬಂದಂತಹ ನಿನಗೆ ಹಾ. ಇವತ್ತೇ ಭಯ ಉಂಟಾಗ್ತದೆ ಅಂತ ಆದ್ರೆ ಬಿಡು. ಹಾ. ಹಾಗೆ ನಿನ್ನ ತಪ್ಪು ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಲ್ಲಿಯವರೆಗೆ ನಾವು ಅನೇಕ ರಕ್ಕಸರನ್ನು ನೋಡಿದ್ದೇವೆ. ಹಾ. ಅವರ ಜೊತೆಯಲ್ಲಿ ಹೋರಾಟ ಮಾಡುವುದರ ಮೂಲಕವಾಗಿಯೂ ಜಯವನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಸರಿ. ಅದೇ ಈಗ ಕೇಳಿ ಬರುತ್ತಿರುವಂತಹ ಸ್ವರ ಮಾತ್ರ ಹಾ. ಒಬ್ಬ ರಕ್ಕಸಿ. ಅದು ಆ ಸ್ವರದಲ್ಲಿಯೇ ಗೊತ್ತಾಗುತ್ತದೆ. ಮಹಾ ಕ್ರೂರಿಯಾಗಿರುವಂತಹ ಒಬ್ಬ ರಕ್ಕಸಿಯೇ ಹಾ. ಹಸುವಿನ ವೇದನೆಯಿಂದಲಾಗಿಯೋ ಇನ್ಯಾವುದರೋ ಯಾತನೆಯಿಂದಲಾಗಿಯೋ ಆರ್ತನಾದಗೈಯುತ್ತಿದ್ದಾಳೆ. ಅದು ಹೌದು. ಯೋಚನೆ ಮಾಡಬೇಡ ನೀನು. ಯಾಕೆ? ಆ ಹೆಣ್ಣು ಮೂಳೆಯನ್ನು ಹಾ. ಕೊಂದು ಮರುಕ್ಷಣ ನಾನು ಇಲ್ಲಿಗೆ ಬರ್ತೇನೆ. ಆದ್ರೆ ನಿನಗೆ ಧೈರ್ಯ ಸಾಕಾಗುವುದಿಲ್ಲ. ಯಾಕೆ ಗೊತ್ತುಂಟಾ? ಯಾಕೆ? ನೀನು ಯೋಚನೆ ಮಾಡಿ ನೋಡು ಸೀತೆ. ಕೇವಲ ನೀನು ಯಾರು ಎನ್ನುವುದನ್ನು ತಿಳಿದುಕೊಂಡ್ರೆ ನಿನಗೆ ಧೈರ್ಯ ಬರುವುದಕ್ಕೆ ಸಾಧ್ಯ ಆಗ್ತದೆ. ಅದು ಯಾರು? ರಾಜರ್ಷಿಯಾಗಿರುವಂತಹ ಜನಕ ಮಹಾರಾಜನಿಗೆ ಮಗಳು ನೀವು. ಅಯೋಧ್ಯೆಯ ಚಕ್ರವರ್ತಿ ಎನಿಸಿಕೊಂಡಿರುವಂತಹ ದಶರಥ ಭೂಪತಿಗಳಿಗೆ ಸೊಸೆ ನೀನು. ನಾನು. ನನ್ನಂತಹ ರಾಮಚಂದ್ರನನ್ನು ಪಡೆದಂತಹ ಕಾರಣದಿಂದಲಾಗಿ ಹಾ. ರಾಮನ ಮಡದಿ ಸೀತೆಯಾಗಿದ್ದೀಯ ನೀನು. ಇಷ್ಟೇ ಸಾಕಾಗುವುದಕ್ಕೆ ಸಾಧ್ಯವೇನೆ? ಮತ್ತೆ ನೀನು ಈ ರೀತಿಯಲ್ಲಿ ವಿಚಲಿತಳಾಗಿ ಹೋಗ್ತೀಯ ಅಂತ ಆದ್ರೆ ನಿನ್ನ ಅಂತರಂಗದಲ್ಲಿರುವಂತಹ ಒಂದು ನೋವು ಏನು ಅನ್ನೋದು ನನಗೆ ಗೊತ್ತಾಯಿತು. ಲಕ್ಷ್ಮಣ ತಾನೆಲ್ಲಿದ್ದಾನೋ ಎಲ್ಲಿದ್ದಾನೋ? ರಕ್ಕಸಿಯ ಖಂಡನೇನು? ಕಂಡ ನೀನು. ನಿನ್ನ ತಪ್ಪಲ್ಲವೇ ಅದು? ಮತ್ತೆ ಸ್ತ್ರೀ ಸಹಜವಾಗಿರುವಂತಹ ಭಯ ನಿನ್ನನ್ನು ಆವರಿಸಿದೆ. ಹಾ. ಒಂದು ಕಡೆಯಲ್ಲಿ ಗಂಡನನ್ನು ಹೋಗಬೇಡಿ ಸ್ವಾಮಿ ಹೇಳುವ ಹೆಂಡತಿ ಆಗಿರುವಂತಹ ನಿನ್ನ ಹೆಣ್ತನದ ಭಯ, ಹಾ. ಇನ್ನೊಂದು ಕಡೆಯಲ್ಲಿ ನಮ್ಮ ಕಣ್ಣು ಕಾಣದೇ ಇರುವ ಹೊತ್ತಿಗೆ ಲಕ್ಷ್ಮಣನನ್ನು ಏನಾದರೂ ಅಪಾಯಕ್ಕೆ ತುರ್ತಾಗಬಹುದು ಎನ್ನುವಂತಹ ಮಾತ್ರ ಹೃದಯ. ಹಾ, ಹಾ. ಸ್ತ್ರೀ ಸಹಜವಾಗಿರುವಂತಹ ಭಯಕ್ಕೆ ನೀನು ಒಳಗಾಗಿದ್ದೀಯ. ಇಂತಹ ಭಯಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಹೆಂಗಸರಾಗಿದ್ದವರು ಭಯ ಪಡುವವರು ಮಾಡಬೇಕಾದದ್ದು ಏನು ಗೊತ್ತುಂಟಾ? ಏನು ಸ್ವಾಮಿ? ಒಂದು ಉಪಾಯ ಹೇಳಿಕೊಳ್ತೇನೆ. ಏನದು? ರಕ್ಕಸಿ ಇಲ್ಲಿಗೆ ಬರ್ತಾಳೆ ಅಂತ ಆದ್ರೆ ನೀನು ಭಯಕ್ಕೊಳಗಾಗ್ತೀಯಲ್ಲ, ಅವಳನ್ನ ಕಂಡರೆ ನಿನಗೆ ಭಯ ಉಂಟಾಗ್ತದೆ ಅಂತ ಆದ್ರೆ ಒಂದು ಕೆಲಸ ಮಾಡು. ಏನದು ಸ್ವಾಮಿ? ಕಣ್ಣು ಮುಚ್ಚಗ ಕೊಡ್ತು. ಸ್ವಾಮಿ ಓ, ಸರಿಯಾಗಿ ಹೇಳಿದ್ರಿ ನೀವು. ಏನಾಯ್ತು? ಬಹುಶಃ ಆಟ ಬೇಗ ಮುಗಿಸುವ ಅಂತ ಯೋಚನೆ ಉಂಟಾ ಹೇಗೆ? ಯಾಕೆ ಇದು ಪ್ರಸಂಗ ಇಲ್ಲಿಗೆ ಮುಗಿದು ಹೋಗ್ತದೆ. ಸತ್ಯ ಹೇಳಬೇಕು, ನಾವು ಬೇಗ ಮುಗಿಸ್ಬೇಕು ಅನ್ನುವ ಪ್ರಯತ್ನ ಮಾಡಿದ್ರು ಕೂಡ ಉಳಿದವರು ಮುಗಿಸುವುದಕ್ಕೆ ಮನಸ್ಸು ಮಾಡಲ್ಲ. ಹಾಗಾಗುದಿಲ್ಲ. ಹಾ. ಆಹಾ. ಏನು ಹೇಳು? ಅದಕ್ಕೆ ಹೇಳಿದ್ದಲ್ಲ ಸ್ವಾಮಿ, ಮತ್ತೆ ರಕ್ಕಸಿಯು ಇಲ್ಲಿಗೆ ಬಂದದ್ದೇ ಆದ್ರೆ ನಾನು ಕಣ್ಣ ಮುಚ್ಚಿಕೊಳ್ಳಬೇಕು. ಕಣ್ಣು ಮುಚ್ಕೊಳ್ಬೇಕು ನೀವು. ಆವಾಗ ನನಗೆ ಮಾತ್ರ ಕಾಣಿಸುವುದಿಲ್ಲ, ಹಾ. ಬರುವಂತಹ ರಕ್ಕಸಿಗೆ ಕಾಣಿಸುತ್ತದೆ ತಾನೆ. ಅವಳ ಹತ್ರ ಕಣ್ಣು ಮುಚ್ಚು ಅಂತ ನಾನು ಹೇಳಲೇ ಇಲ್ವಲ್ಲ? ಅಲ್ವೇ? ಹಾ. ಹಾಗೆ ಬಂದವಳೇ ನೇರವಾಗಿ ಕಣ್ಣು ಮುಚ್ಚಿಕೊಂಡಿದ್ದ ನನ್ನನ್ನು ನುಂಗಿ ಬಿಡುವುದಿಲ್ಲವೇ? ಒಳ್ಳೆಯದು ಇದು. ನುಂಗುವುದಕ್ಕೆ ಸುಲಭ ಆಗ್ಲಿ ಅಂತೇಳಿ ನೀವು ಹೇಳೋದು. ಒಟ್ಟಾರೆ ಈ ವರ್ಷ ನನ್ನ ಹೆಂಡತಿಯನ್ನು ಒಂದು ರಕ್ಕಸಿ ಬಾಯಿಗೆ ಬಲಿ ಕೊಟ್ಟು ನಾನು ಮುಂದುವರಿಸೋಣ ಪ್ರಯಾಣ ಅಂತ ಯೋಚನೆ ಮಾಡಿದೆ ಅಂತ. ನಿಮ್ಮ ಯೋಚನೆ ಹಾಗೆ ಹಾಗಲ್ಲ ಸೀತೆ, ಮತ್ತೆ ಹೇಗೆ? ನೀನಿನ್ನೂ ಕೂಡ ಬಾಲಿಶವಾಗಿಯೇ ಯೋಚನೆ ಮಾಡ್ತಾ ಇದ್ದೀಯ. ಅದೇ ಹಾಗೆ. ಬರುವಂತಹ ರಕ್ಕಸಿ ನಿನ್ನನ್ನು ಕಾಣ್ತಾಳೆ, ಅವಳು ತಿನ್ನುವುದಕ್ಕೆ ನೀನು ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಅದಕ್ಕೆ ಅಪಾಯ ಆಪತ್ತಾಗುವುದಿಲ್ಲ ಅಂತ ಹೇಳಿದ್ದಲ್ವ? ನಾನು ಹಾಗಲ್ಲ. ಮತ್ತೆ ಹೇಗೆ? ನನ್ನ ರಸ ಶ್ರೀರಾಮಚಂದ್ರನಿದ್ದಾನೆ. ಹಾ. ಅವರ ಕೈಯಲ್ಲಿ ಧನುದ್ದರದಿರುವಂತಹ ಸಂದರ್ಭದಲ್ಲಿ
ಎಂತ ರಕ್ಕಸಿಯಿಂದಲೂ ನನಗೂ ನಮ್ಮವರಿಗೆ ಆಪತ್ತು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಬಂದರೆ ಬರಲಿ ರಕ್ಕಸಿ ಎನ್ನುವ ಹಾಗೆ ಬಾಹ್ಯ ಪ್ರಪಂಚವನ್ನು ನೋಡುವುದಕ್ಕಷ್ಟೇ ಸೀಮಿತವಾಗಿರುವ ನಿನ್ನ ಕಣ್ಣನ್ನಲ್ಲ, ಮತ್ತೆ ನಿನ್ನ ಅಂತಃಚಕ್ಷುವನ್ನು ಭದ್ರಪಡಿಸಿಕೋ, ಧೈರ್ಯ ತುಂಬಿಕೋ ಅಂತ ಹೇಳಿದ್ದು. ನೋಡು, ಈಗೊಮ್ಮೆ ಆ ಧೈರ್ಯ ಮಾಡಿ ರಕ್ಕಸಿ ಬಂದರೆ ಯಾವ ಭಯ ಇಲ್ಲ ಅಂತ ತಿಳಿದುಕೋ ನೋಡುವ. ಒಂದು ಹೌದು ಸ್ವಾಮಿ, ಹಾ. ನಿಮ್ಮ ಬಗೆಗೆ ಯೋಚನೆಯನ್ನ ಗೈಯುತ್ತಾ ಇದ್ದದ್ದೇ ಆದ್ರೆ ಯಾವ ಹೆದರಿಕೆಯೂ ನನಗಿಲ್ಲ, ಅಲ್ವಾ ಮತ್ತೆ? ಯಾವ ಭಯವೂ ಇಲ್ಲ. ಭಯ ಪಡಬೇಡ. ಕ್ಷಣ ಮಾತ್ರದಲ್ಲಿ ರಕ್ಕಸಿಯನ್ನ ಕೊಂದು ನಿನ್ನನ್ನು ನೋಡುವುದಕ್ಕೆ ಬರ್ತೇನೆ. ಆಗಲಿ ಸ್ವಾಮಿ.